Hello and welcome to Panchajanya IAS. Today in this session, we are going to see the current affairs of 2nd August 2024. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಯಾವೆಲ್ಲ ಒಂದು ಆರ್ಟಿಕಲ್ಸ್ ಗಳನ್ನ ಡಿಸ್ಕಸ್ ಮಾಡಲಿದ್ದೀವಿ ಅಂತ ನೋಡೋಣ. ಫಸ್ಟ್ ಆರ್ಟಿಕಲ್, ಸ್ಟೇಟ್ಸ್ ಕ್ಯಾನ್ ಸಬ್ ಕ್ಲಾಸಿಫೈ SC ಫಾರ್ ಕೋಟಾಸ್. ಸೊ ಇಲ್ಲಿ ಟಾಪ್ ಕೋರ್ಟ್ ಹೇಳಿದೆ, ಅಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ನೀಡಿದೆ. ಸೊ ಇದನ್ನ ನಾವು GS ಪೇಪರ್ 2, ಓಕೆ, ಇದನ್ನ 2 ಅಂತ ಮಾಡ್ಕೊಳ್ಳಿ. ಸೊ ಇದು ನಮಗೆ ಪಾಲಿಟಿನಲ್ಲಿ ಸೊ ಈ ರಿಸರ್ವೇಶನ್ ಕುರಿತಾಗಿ ನಾವು ಸ್ಟಡಿಯನ್ನ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ವಾಟ್ ಅರ್ಲಿ ವಾರ್ನಿಂಗ್ ಡಿಡ್ ಕೇರಳ ಹ್ಯಾವ್. ಓಕೆ, ಸೊ ಇದು ನಮಗೆ GS ಪೇಪರ್ 3, ಸಾರಿ ಇದು 3 ಆಗಬೇಕು. ಸೊ 3 ನಲ್ಲಿ ಬರುವಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಟಾಪಿಕ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್ ಟೇಬಲ್ ಇನ್ ಲೋಕಸಭಾ ಅಂತ ಆಯ್ತಾ. ಸೊ ಈ ಒಂದು ಬಿಲ್ ನಮಗೆ GS ಪೇಪರ್ 2 ಗವರ್ನೆನ್ಸ್ ಹಾಗೆ GS ಪೇಪರ್ 3 ನಲ್ಲಿ ಬರುವಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಸೊ ಇದನ್ನ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, GM ಕ್ರಾಪ್ಸ್ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಮೈಟ್ ನಾಟ್ ಬಿ ಪರ್ಫೆಕ್ಟ್, ಬಟ್ ವಾಟ್ ಮ್ಯಾಟರ್ಸ್ ಇಸ್ ದಟ್ ದೇ ಆರ್ ಯೂಸ್ಫುಲ್. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೆ ಅಗ್ರಿಕಲ್ಚರ್ ನಲ್ಲಿ ಸೊ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಟಾಪಿಕ್, ಪ್ರೊಪೆಲಿಂಗ್ ದ UK ಅಂಡ್ ಇಂಡಿಯಾ ಸ್ಟೋರಿ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2, ಓಕೆ. ಸೊ 2 ನಲ್ಲಿ ಬರುವಂತ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಸೊ ಈ ಒಂದು ಟಾಪಿಕ್ ಅಂದ್ರೆ ಇಂಡಿಯಾ UK ರಿಲೇಷನ್ ಕುರಿತಾಗಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಸ್ ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ಟೇಟ್ ಕ್ಯಾನ್ ಸಬ್ ಕ್ಲಾಸಿಫೈ ಸುಪ್ರೀಂ ಕೋರ್ಟ್, ಸಾರಿ, ಸೊ ಇಲ್ಲಿ ಹಿಯರ್ SC ಸ್ಟ್ಯಾಂಡ್ಸ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂತ. ಓಕೆ, ಅಂದ್ರೆ ಪರಿಶಿಷ್ಟ ಜಾತಿಗಳ ಒಂದು ಒಳ ಮೀಸಲಾತಿಯನ್ನ ನೀಡಬೇಕಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಇತ್ತೀಚಿನ ತೀರ್ಪಿನಲ್ಲಿ ಹೇಳಿದೆ. ಓಕೆ, ಸೊ ಹಾಗಿದ್ರೆ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಅಂತ ನೋಡೋಣ. ಸೊ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಸುಮಾರು ಏನಿದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬೆಂಚ್ ನಲ್ಲಿ ಅಂದ್ರೆ ಸಾಂವಿಧಾನಿಕ ಪೀಠ. ಓಕೆ, ಸೊ ಈ ಜಡ್ಜ್ ಒಂದು ಬೆಂಚ್ ಗಳಲ್ಲಿ ನಮ್ಗೆ 2 ಟೈಪ್ಸ್ ಬರುತ್ತೆ. ಒಂದು ಡಿವಿಷನ್ ಬೆಂಚ್ ಅಂತ, ಸೊ ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ. ಓಕೆ, ಸೊ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನ ಸೊ ಎಷ್ಟು ಜನ ಅಟೆಂಡ್ ಆಗಿರ್ತಾರೆ, ಇದರಲ್ಲಿ 7 ಒಂದು ಮೆಂಬರ್ಸ್ ಇರ್ತಾರೆ. ಸೊ ಇದಕ್ಕೆ ಹೆಡ್ ಯಾರಾಗಿರ್ತಾರೆ, CJI ಅವರು ಆಗಿರ್ತಾರೆ. ಓಕೆ, ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಸೊ ಇಲ್ಲಿ SC ಗಳಲ್ಲಿ ಅಥವಾ ಶೆಡ್ಯೂಲ್ ಕಾಸ್ಟ್ ಗಳಲ್ಲಿ ಕೂಡ ಸೊ ಇಲ್ಲಿ ಸಬ್ ಏನ್ ಬರುತ್ತೆ ಅಂದ್ರೆ ಕಾಸ್ಟ್ ಬರುತ್ತೆ. ಓಕೆ, ಸೊ ಅವರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನ ನೀಡಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಅಂದ್ರೆ ಈ ಜಡ್ಜ್ಮೆಂಟ್ ಅನ್ನ 6:1, ಸೊ ಇಲ್ಲಿ 6 ಏನು ಮೆಂಬರ್ಸ್ ಏನ್ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಸೊ 1 ಏನ್ ಮಾಡಿದ್ದಾರೆ ಅದಕ್ಕೆ ಅಪೋಸ್ ಅನ್ನ ಮಾಡಿದ್ದಾರೆ. ಓಕೆ, ಎಸ್, ದ ಸುಪ್ರೀಂ ಕೋರ್ಟ್ ಹೇಳಿದ್ದ ಸೊ ಏನ್ ಹೇಳಿದೆ ಅಂತಂದ್ರೆ, ಸ್ಟೇಟ್ಸ್ ಹ್ಯಾವ್ ದ ರೈಟ್ ಟು ಸಬ್ ಕ್ಲಾಸಿಫೈ ಶೆಡ್ಯೂಲ್ ಕಾಸ್ಟ್ listed in the presidential list to provide more preferential treatment in public employment and education ಅಂತ ಇದೆ. ಸೊ ಇಲ್ಲಿ ರಾಜ್ಯಗಳಿಗೆ ಏನಿದೆ ಅಂತಂದ್ರೆ ಆ ಒಂದು ಅಧಿಕಾರ ಇದೆ. ಏನಂತಂದ್ರೆ ಸೊ ಇಲ್ಲಿ ST ಗಳಲ್ಲಿ ಬರುವಂತ ಸಬ್ ಕಾಸ್ಟ್ ಗಳಿಗೆ ಏನಿರುತ್ತಲ್ವಾ, ಸೊ ಅವುಗಳಿಗೆ ಸೊ ಇಲ್ಲಿ ಉದ್ಯೋಗ ಆಗಿರ್ಬೋದು ಮತ್ತೆ ಎಜುಕೇಶನ್ ಸೆಕ್ಟರ್ಗಳಲ್ಲಿ ಮೀಸಲಾತಿಯನ್ನ ನೀಡುವಂತ ಅಧಿಕಾರ ಇಲ್ಲಿ ರಾಜ್ಯಗಳಿಗೆ ಅಂತ ಸೊ ಈ ಒಂದು ತೀರ್ಪಿನಲ್ಲಿ ಹೇಳಿದೆ. ಸೊ ಅದರೊಟ್ಟಿಗೆ ಸೊ ಇಲ್ಲಿ ಈ ಶೆಡ್ಯೂಲ್ಸ್ ಏನ್ ಬರುತ್ತಲ್ವಾ ಈ ಲಿಸ್ಟ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಗಳನ್ನ ಸೊ ಈ ಒಂದು ಪಟ್ಟಿಯಲ್ಲಿ ಯಾವುದೇ ಒಂದು ಜಾತಿಗಳನ್ನ ಅಥವಾ ಇದಕ್ಕೆ ಸಂಬಂಧಿಸಿದಂತ ಯಾವುದೇ ಒಂದು ಜಾತಿಗಳನ್ನ ಆಡ್ ಮಾಡೋದಾಗಿರ್ಬೋದು ಅಥವಾ ಸೊ ಈ ಪಟ್ಟಿಯಿಂದ ತೆಗೆದು ಹಾಕುವಂತ ಅಧಿಕಾರ ಸೊ ಇಲ್ಲಿ ಏನಿರುತ್ತೆ ಅಂತಂದ್ರೆ ಸಂಸತ್ತಿಗೆ ಮಾತ್ರ ಇರುತ್ತೆ ಅಂತ ಹೇಳಿದೆ. ಬಟ್ ರಿಸರ್ವೇಶನ್ ಮಾಡುವಂತ ಅಧಿಕಾರವನ್ನ ಸೊ ಇಲ್ಲಿ ರಾಜ್ಯಕ್ಕೆ ಇರುತ್ತೆ. ಬಟ್ ಈ ಒಂದು ಪಟ್ಟಿಯಲ್ಲಿ ಓಕೆ ಏನ್ ಶೆಡ್ಯೂಲ್ ಟೈಪ್ ಇರುತ್ತೆ ಅಥವಾ ಶೆಡ್ಯೂಲ್ ಕಾಸ್ಟ್ ಇರುತ್ತಲ್ವಾ, ಸೊ ಈ ಪಟ್ಟಿಗೆ ಏನಾದ್ರೂ ಜಾತಿಗಳನ್ನ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಅಥವಾ ಶೆಡ್ಯೂಲ್ ಕಾಸ್ಟ್ ಅಂತ ಆಡ್ ಮಾಡ್ಬೇಕಿದ್ರೆ ಇಲ್ಲಿ ಅಥವಾ ಅದ್ರ ಆ ಪಟ್ಟಿಯಿಂದ ಹೊರಗೆ ತೆಗಿಬೇಕಿದ್ರೆ ಸೊ ಇಲ್ಲಿ ಸಂಸತ್ ಅಥವಾ ಪಾರ್ಲಿಮೆಂಟ್ ಗೆ ಅಧಿಕಾರ ಇರುತ್ತೆ. ಎಸ್, ಸೊ ನೆಕ್ಸ್ಟ್ ಏನ್ ಹೇಳಿದೆ ಇಲ್ಲಿ, ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ದ ಜಡ್ಜ್ಮೆಂಟ್ ರೆಫರೆನ್ಸ್ ದ ಇಂದಿರಾ ಸಾಹ್ನಿ ಕೇಸ್. ಓಕೆ,
ಸೊ ವೇರ್ 9 ಜಡ್ಜ್ ಬೆಂಚ್ ಹೆಲ್ಡ್ ಇಟ್ ಕಾನ್ಸ್ಟಿಟ್ಯೂಷನಲ್ ಟು ಕ್ಲಾಸಿಫೈ ದಿ. ಸೊ ಈ ಒಂದು ಪ್ರಕರಣ ಓಕೆ. ಸೊ ನಮಗೆ ರಿಸರ್ವೇಶನ್ ಅಂತ ಬಂದಾಗ ಸೊ ಫಸ್ಟ್ ನೆನಪಾಗುವಂತ ಪ್ರಕರಣ ಏನಂತಂದ್ರೆ ಇಲ್ಲಿ ಇಂದಿರಾ ಸಾಹ್ನಿ ಪ್ರಕರಣ. ಓಕೆ. ಸೊ ಈ ಒಂದು ಪ್ರಕರಣದಲ್ಲಿ ಏನ್ ಹೇಳುತ್ತೆ, ರಿಸರ್ವೇಶನ್ ಕ್ಯಾಪ್ ಅಥವಾ ಮಿತಿ ಅನ್ನುವಂಥದ್ದು 50% ಇರಬೇಕಂತ ಹೇಳುತ್ತೆ. ಸೊ ಇದರೊಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಒಬಿಸಿಗೆ ನೀಡಲಾಗಿರುವಂತಹ 27% ಏನ್ ರಿಸರ್ವೇಶನ್ ಇರುತ್ತಲ್ವಾ, ಸೊ ಅದನ್ನು ಕೂಡ ಏನ್ ಮಾಡತ್ತೆ ಇಲ್ಲಿ ಅಪ್ಹೆಲ್ಡ್ ಮಾಡತ್ತೆ. ಓಕೆ. ಸೊ ಇದರೊಟ್ಟಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಮತ್ತೆ ಏನ್ ಹೇಳಿರುತ್ತೆ ಅಂತಂದ್ರೆ, ಸೊ ಈ ಒಬಿಸಿಗಳಲ್ಲಿ ಬರುವಂತ ಓಕೆ, ಸೊ ಯಾರು ಈ ಒಬಿಸಿ ಒಂದು ಪಟ್ಟಿಯಲ್ಲಿ ರಿಸರ್ವೇಶನ್ ತೆಗೆದುಕೊಂಡಿರ್ತಾರಲ್ವಾ, ಸೊ ಅವರನ್ನ ಸೊ ಇಲ್ಲಿ ಈ ಕ್ರಿಮಿ ಲೇಯರ್ ಅಂತ ಬರ್ತಾರೆ. ಕ್ರಿಮಿ ಲೇಯರ್ ಓಕೆ. ಸೊ ಈ ವ್ಯಾಪ್ತಿಯಿಂದ ಯಾರು ಈ ಮೀಸಲಾತಿಯನ್ನ ಪಡೆದುಕೊಂಡು ಸೊ ಈಗಾಗಲೇ ಅವರು ಒಂದು ಬೆಟರ್ ಪೊಸಿಷನ್ ಅಲ್ಲಿ ಇರ್ತಾರಲ್ವಾ, ಸೊ ಅಂತವರನ್ನ ನೀವು ಈ ರಿಸರ್ವೇಶನ್ ಕ್ಯಾಟಗರಿಯಿಂದ ಹೊರಗಿಡಬೇಕಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ ಈ ಒಂದು ಪ್ರಕರಣದಲ್ಲಿ. ಕ್ರಿಮಿ ಲೇಯರ್ ಓಕೆ. ಸೊ ಇದೇ ಸೇಮ್ ಕ್ರಿಟೇರಿಯಾವನ್ನ ಅಂದ್ರೆ ಸೊ ಇಲ್ಲಿ ಈ ಶೆಡ್ಯೂಲ್ ಕಾಸ್ಟ್ ಆಗಿರ್ಬೋದು ಅಥವಾ ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಸೊ ಇವರು ಕೂಡ ಓಕೆ ಇನ್ ಕೇಸ್ ಏನಾದ್ರು ಈ ರಿಸರ್ವೇಶನ್ ನ ತೆಗೆದುಕೊಂಡು ಬೆಟರ್ ಪೊಸಿಷನ್ ಅಲ್ಲಿ ಇದ್ರೆ ಓಕೆ, ಸೊ ಅವರನ್ನು ಕೂಡ ಏನ್ ಮಾಡ್ಬೇಕು ಅಂತ, ಸೊ ಇಲ್ಲಿ ಕ್ರಿಮಿ ಲೇಯರ್ ಓಕೆ, ಸೊ ಈ ಕ್ಯಾಟಗರಿಗೆ ಸೇರಿಸಬೇಕು ಅಂದ್ರೆ ಅವ್ರಿಗೆ ರಿಸರ್ವೇಶನ್ ನೀಡಬಾರ್ದು ಅಂತ. ಸೊ ಇಲ್ಲಿ ಔಟ್ ಆಫ್ 6 ಏನ್ ಇಲ್ಲಿ ಇದಕ್ಕೆ ಸಪೋರ್ಟ್ ಅನ್ನ ಮಾಡಿದಾರಲ್ವಾ, ಸೊ ಇದರಲ್ಲಿ 4 ಜಡ್ಜಸ್ ಏನ್ ಮಾಡಿದ್ದಾರೆ ಅಂತಂದ್ರೆ SC ST ಗಳಿಗೂ ಕೂಡ ಸೊ ಇಲ್ಲಿ ಒಬಿಸಿಗಳಿಗೆ ಅನ್ವಯ ಆಗುವಂತ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಕೂಡ ಇವ್ರಿಗೂ ಅನ್ವಯ ಆಗ್ಬೇಕು ಅಂತ ಸೊ ಇಲ್ಲಿ 4 ಜಡ್ಜಸ್ ಗಳು ಏನ್ ಹೇಳಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿಯವರೆಗೆ ಓಕೆ. ಸೊ ಈ ಕ್ರಿಮಿ ಲೇಯರ್ ಅನ್ನುವಂಥದ್ದು ಕೇವಲ ಒಬಿಸಿಗಳಿಗೆ ಮಾತ್ರ ಅಪ್ಲೈ ಆಗತ್ತೆ. ಸೊ ಇದು SC ಮತ್ತು ST ಗಳಿಗೆ ಅನ್ವಯ ಆಗಲ್ಲ. ಸೊ ನಾವು ಒಬಿಸಿಗಳಲ್ಲಿ ಯಾವ ರೀತಿ ರಿಸರ್ವೇಶನ್ ಅಥವಾ ಒಳ ಮೀಸಲಾತಿಯನ್ನ ನೀಡ್ತೀವಲ್ವಾ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 4 ಆಫ್ ದ 7 ಜಡ್ಜಸ್ ಏನ್ ಹೇಳಿದೆ ಅಂತಂದ್ರೆ ಸಜೆಸ್ಟೆಡ್ ದಟ್ ಗವರ್ಮೆಂಟ್ ಶುಡ್ ಎಕ್ಸ್ಟೆಂಡ್ ದ ಕ್ರಿಮಿ ಲೇಯರ್ ಪ್ರಿನ್ಸಿಪಲ್ ಟು SC ಅಂಡ್ ಶೆಡ್ಯೂಲ್ ಟ್ರೈಬ್. ಓಕೆ. ಸೊ ಸಿಮಿಲರ್ ಟು ದ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಒಬಿಸಿ ಕ್ಯಾಟಗರಿಗೆ ಇರುವಂತೆ ಸೊ ಇಲ್ಲಿ ಕ್ರಿಮಿ ಲೇಯರ್ ಪ್ರಿನ್ಸಿಪಲ್ ನ ಸೊ SC ST ಗಳಿಗೂ ಅನ್ವಯ ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಹೇಳಿರುವಂತದ್ದು. ಹಾಗಿದ್ರೆ ಸೊ ಈ ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳ ಕರ್ತವ್ಯ ಏನಾಗಿರುತ್ತೆ ಅಥವಾ ಆತರ ಒಂದು ಪಾತ್ರ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಇಲ್ಲಿ state to sub-classify groups among SC and treating unequally is necessary to bring about ರಿಯಲ್ ಇಕ್ವಾಲಿಟಿ. ಅಂದ್ರೆ ಸೊ ಇಲ್ಲಿ ರಾಜ್ಯಗಳಿಗೆ ಏನ್ ಮಾಡುತ್ತೆ, ಸೊ ಆ ಒಂದು ಜಾತಿಗಳಲ್ಲಿ ಮತ್ತೆ ಒಳ ಮೀಸಲಾತಿಯನ್ನ ನೀಡಲಿಕ್ಕೆ ಸೊ ಅಧಿಕಾರವಿದೆ ಅಂತ ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ. ಸೊ ಇಲ್ಲಿ ಏನು 6:1 ಏನು ಜಡ್ಜ್ಮೆಂಟ್ ಇದೆ ಅಲ್ವಾ, ಸೊ ಇದರಲ್ಲಿ 6 ಜನ ಇದಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಓಕೆ. ಸೊ ಇಲ್ಲಿ ಒಬ್ರು ಏನ್ ಮಾಡಿದ್ದಾರೆ, ಇದಕ್ಕೆ ಅಪೋಜನ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಸ್ಟೇಟ್ಗೆ ಆ ರೀತಿಯ ಒಂದು ಯಾವುದೇ ಅಧಿಕಾರ ಇಲ್ಲ ಅಂತ ಇಲ್ಲಿ ಏನು ಇವರು ವಿರೋಧವನ್ನ ಮಾಡಿದ್ದಾರೆ. ಓಕೆ. ಸೊ ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಸೊ ಈ ಆಂಧ್ರ ಪ್ರದೇಶದ ಸೊ ಇ.ವಿ. ಪಳನಿ ಓಕೆ, ಪಳನಿ ವರ್ಸಸ್ ಆಂಧ್ರ ಸರ್ಕಾರ. ಓಕೆ. ಸೊ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿರುತ್ತೆ ಅಂತಂದ್ರೆ ಇಡೀ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಅನ್ನುವಂಥದ್ದು ಏನಿರುತ್ತೆ ಅಂತಂದ್ರೆ ಅದು ಅಖಂಡ ಅಂದ್ರೆ ಹೋಲ್ ಆಗಿ ಒಂದೇ ಗ್ರೂಪ್ ಇರುತ್ತೆ. ಸೊ ನಾವು ಅದನ್ನ ಮತ್ತೆ ಸಬ್ ಏನು ಕಾಸ್ಟ್ ಗಳಾಗಿ ಅಥವಾ ಅದನ್ನ ಉಪವರ್ಗಗಳಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸೊ ಈ ಒಂದು ಪ್ರಕರಣದಲ್ಲಿ ಹೇಳಿರುತ್ತೆ. ಬಟ್ ಈ ಪ್ರಕರಣದಲ್ಲಿ ಏನ್ ಹೇಳಿದೆ ಅಂತಂದ್ರೆ ಸೊ ಈ ಒಂದು ಪ್ರಕರಣವನ್ನ ಓಕೆ, ಈ ಒಂದು ತೀರ್ಪನ್ನ ಏನು ಸೊ ಈ ಒಂದು ಪ್ರಕರಣಕ್ಕೆ ವಿರುದ್ಧವಾಗಿ ಸೊ ಈ ಒಂದು ಪ್ರಕರಣದಲ್ಲಿ ಬೇರೆ ಒಂದು ತೀರ್ಪನ್ನ ಸೊ ಸುಪ್ರೀಂ ಕೋರ್ಟ್ ನೀಡಿದೆ. ಅಂದ್ರೆ ಒಳ ಮೀಸಲಾತಿಯನ್ನ ನೀಡಬೇಕಂತ ಹೇಳುತ್ತೆ ಈ ಒಂದು ಇತ್ತೀಚಿನ ತೀರ್ಪು. ಓಕೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್.
ವಾಟ್ ಅರ್ಲಿ ವಾರ್ನಿಂಗ್ ಡಿಡ್ ಕೇರಳ ಹ್ಯಾವ್? ಓಕೆ, ಸೊ ನಾವು ನಿನ್ನೆ ಕ್ಲಾಸ್ನಲ್ಲಿ ಕೂಡ ನೋಡಿದ್ದೀವಿ ಏನಂತಂದ್ರೆ, ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ಏನಾಗುತ್ತೆ, ಸೆಂಟರ್ ಮತ್ತು ಈ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ನಡುವೆ ಸಂಘರ್ಷಕ್ಕೆ ಕಾರಣವಾಗಿರುವಂತ ಒಂದು ಇವೆಂಟ್ ಅನ್ನ ನೋಡಿದ್ದೀವಿ. ಏನಂತಂದ್ರೆ ಇಲ್ಲಿ IMD, ಓಕೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಇದೇನ್ ಮಾಡುತ್ತೆ, ಇಲ್ಲಿ ನಮ್ಗೆ ಯಾವ್ದರ ಕುರಿತಾಗಿ ಅರ್ಲಿ ವಾರ್ನಿಂಗ್ ಅನ್ನ ನೀಡುತ್ತೆ ಅಥವಾ ಮುನ್ನೆಚ್ಚರಿಕೆಯನ್ನ ನೀಡುತ್ತೆ ಅಂತಂದ್ರೆ ಇಲ್ಲಿ ರೈನ್ಫಾಲ್. ಸೊ ಈ ರೈನ್ಫಾಲ್ ಬೀಳುವಂತ ಸಂದರ್ಭದಲ್ಲಿ ಅದು ನಮ್ಗೆ 3 ಟೈಪ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಅರ್ಲಿ ವಾರ್ನಿಂಗ್ ನೀಡುತ್ತೆ ಅಂತ ಕೂಡ ನೋಡಿದ್ದೀವಿ. ಓಕೆ, ಸೊ ಫಸ್ಟ್ ಒನ್ ಯೆಲ್ಲೋ ಅಲರ್ಟ್ ಬರುತ್ತೆ. ಓಕೆ, ಸೆಕೆಂಡ್ ಒನ್ ಆರೆಂಜ್ ಅಲರ್ಟ್ ಅಂತ ಬರುತ್ತೆ ಅಂಡ್ ದ ಲಾಸ್ಟ್ ಒನ್ ರೆಡ್ ಅಲರ್ಟ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಸೊ ಇದರಲ್ಲಿ ಬರುವಂತ ಈ ಏನು ಅರ್ಲಿ ವಾರ್ನಿಂಗ್ ಏಜೆನ್ಸಿ ಬರುತ್ತಲ್ವಾ, ಸೊ ಇದೇನ್ ಮಾಡಿದೆ ಅಂತಂದ್ರೆ ಈ ಅಂದ್ರೆ ಅಮಿತ್ ಶಾ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸೊ ಈ ಕೇರಳಕ್ಕೆ ನಾವು ಆಲ್ರೆಡಿ ಏನ್ ಮಾಡಿದ್ವಿ ಅಂತಂದ್ರೆ ಮುನ್ನೆಚ್ಚರಿಕೆಯನ್ನ ನೀಡಿದ್ವಿ, ಆದ್ರೂ ಕೂಡ ಅವರು ಯಾವುದೇ ಒಂದು ಕ್ರಮಗಳನ್ನ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಿ ಏನ್ ಮಾಡಿದ್ದಾರೆ, ಆ ಒಂದು ಸ್ಟೇಟ್ ಗವರ್ಮೆಂಟ್ ಮೇಲೆ ಬ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಆದ್ರೆ ಇಲ್ಲಿ ಕೇರಳ ಗವರ್ಮೆಂಟ್ ಏನು ವಾದವನ್ನ ಮಾಡ್ತಾ ಇದೆ ಅಂತಂದ್ರೆ, ಸೊ ಈ IMD, ಓಕೆ, ಸೊ ಇವರು ನೀಡಿರುವಂತಹ ಏನು ಅರ್ಲಿ ವಾರ್ನಿಂಗ್ ಇದೆ ಅಲ್ವಾ, ಸೊ ಅದು ಆರೆಂಜ್ ಅಲರ್ಟ್ ಆಗಿತ್ತು. ಓಕೆ, ಸೊ ಇವರು ಯಾವುದೇ ರೀತಿಯ ಒಂದು ರೆಡ್ ಅಲರ್ಟ್ ಅನ್ನ, ಓಕೆ, ಸೊ ಈ ರೀತಿಯ ಒಂದು ಮುನ್ಸೂಚನೆಯನ್ನ ನೀಡಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದೆ, ಸೊ ಇಲ್ಲಿ ಏನು ಕೇರಳ ಗವರ್ಮೆಂಟ್ ಇದಕ್ಕೆ ವಾದವನ್ನ ಮಾಡ್ತಾ ಇದೆ. ಓಕೆ, ಸೊ ಯೆಲ್ಲೋ ಅಲರ್ಟ್ ಅಂತಂದ್ರೆ ಇಲ್ಲಿ ಏನಿರುತ್ತೆ, ಮಾಡರೇಟ್ ರೈನ್ಫಾಲ್ ಇರುತ್ತೆ. ಸೊ ಆರೆಂಜ್ ಅಲರ್ಟ್ ಅಂತ ಬಂದ್ರೆ ಸೊ ಇಲ್ಲಿ ಹೆವಿ ರೈನ್ಫಾಲ್ ಇರುತ್ತೆ. ಓಕೆ, ಸೊ ಅದರೊಟ್ಟಿಗೆ ಏನಾಗತ್ತೆ ಅಂತಂದ್ರೆ ಇಲ್ಲಿ ಮತ್ತೆ ಏನ್ ಮುನ್ನೆಚ್ಚರಿಕೆನ ನೀಡ್ತಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ಸೇಫ್ ಆಗಿ ಸೊ ಮನೆಯಲ್ಲಿ ಇರ್ಲಿಕ್ಕೆ ಹೇಳ್ತಾರೆ, ಅಂದ್ರೆ ಇಂಡೋರ್ ನಲ್ಲಿ. ಎಸ್, ಸೊ ರೆಡ್ ಅಲರ್ಟ್ ಅಂತ ಬಂದಾಗ ಸೊ ಇಲ್ಲಿ ಅತಿಯಾದ ಮಳೆ ಇರುತ್ತೆ, ಎಕ್ಸ್ಟ್ರೀಮ್ಲಿ ಹೈ, ಎಕ್ಸ್ಟ್ರೀಮ್ ರೈನ್ಫಾಲ್ ಇರುತ್ತೆ. ಸೊ ಅಂದ್ರೆ ಈ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಿದಾಗ ಸೊ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ಒಂದು ಪ್ರದೇಶದ ಜನರನ್ನ ಸ್ಥಳಾಂತರ ಮಾಡ್ಬೇಕಾಗತ್ತೆ, ಇವ್ಯಾಕ್ಯುವೇಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗಂತಂದ್ರೆ IMD ನೀಡುವಂತ ಈ ರೀತಿಯ ಏನ್ ಫೋರ್ಕಾಸ್ಟ್ ಇದೆ ಅಲ್ವಾ, ಸೊ ಇದು ಅಷ್ಟೊಂದು ಎಕ್ಯುರೇಸಿ ಆಗಿರೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದೆ ಇಲ್ಲಿ ಆ, ಕೇರಳ ಗವರ್ಮೆಂಟ್ ಕೂಡ ಏನ್ ಮಾಡಿದೆ, ಇಲ್ಲಿ ಸಂಶಯವನ್ನ ವ್ಯಕ್ತಪಡಿಸಿದೆ. ಏನಂತಂದ್ರೆ ಇಲ್ಲಿ accuracy of forecast. So discrepancy between Mr. Shah's statement and the actual IMD forecast. So ಇಲ್ಲಿ ಇದ್ರ ಕುರಿತಾಗಿ ಈ ಒಂದು ಫೋರ್ಕಾಸ್ಟ್ ಕುರಿತಾಗಿ ಸೊ ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಬರ್ತಾರಲ್ವಾ, ಇವರೊಂದು ಸ್ಟೇಟ್ಮೆಂಟ್ ಅನ್ನ ಬೇರೆ ಕೊಟ್ಟಿದ್ದಾರೆ, ಹಾಗೆ IMD ಫೋರ್ಕಾಸ್ಟ್ ಅನ್ನೇ ಬೇರೆ ಇದೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ನ್ಯಾಷನಲ್ ಮಾನ್ಸೂನ್ ಮಿಷನ್ ಅಂತ ಬರುತ್ತೆ. ಏನಿದು ಅಂತಂದ್ರೆ ಸೊ ಡಿಸಾಸ್ಟರ್ ರೆಸ್ಪಾನ್ಸ್ ವಾಸ್ ಲಿಮಿಟೆಡ್ ಟು ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್ ಬಿಫೋರ್ 2014. ಸೊ 2014 ಮುಂಚೆ ಏನಾಗಿತ್ತು ಅಂದ್ರೆ ಸೊ ಇಲ್ಲಿ ಕೇವಲ ಡಿಸಾಸ್ಟರ್ ಆದಾಗ ಅದಕ್ಕೆ ಪರಿಹಾರ ಮತ್ತೆ ಪುನರ್ವಸತಿಯನ್ನ ಕಲ್ಪಿಸುವುದು ಮಾತ್ರ ಆಗಿತ್ತು. ಓಕೆ, ಸೊ ಇದಾದ ನಂತರ ಏನಾಗುತ್ತೆ, ಇಲ್ಲಿ ನ್ಯಾಷನಲ್ ಮಾನ್ಸೂನ್ ಮಿಷನ್ ಸ್ಥಾಪನೆ ಮಾಡಲಾಗತ್ತೆ. ಓಕೆ, ಸೊ ಬಿಕಾಸ್ ಸೆಟ್ ಅಪ್ ದ ನ್ಯಾಷನಲ್ ಮಾನ್ಸೂನ್ ಮಿಷನ್ ಇನ್ 2012 ಟು ಇಂಪ್ರೂವ್ ದ ಮಾನ್ಸೂನ್ ಪ್ರೆಡಿಕ್ಷನ್ ಕೆಪಾಬಿಲಿಟಿ. ಏನು ಈ ರೀತಿಯ ಒಂದು IMD ಯ ಒಂದು ಏನು ಫೋರ್ಕಾಸ್ಟ್ ಗಳಲ್ಲಿ ಎಕ್ಯುರೇಸಿ ಅನ್ನೋದು ಕಂಡು ಬರ್ತಾ ಇಲ್ಲ ಅಲ್ವಾ, ಸೊ ಈ ಕಾರಣಕ್ಕಾಗಿ ಎಕ್ಯುರೇಸಿಯನ್ನ ಅಥವಾ ಮಾನ್ಸೂನ್ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಮಾನ್ಸೂನ್ ಮಿಷನ್ ನ ತೆಗೆದುಕೊಂಡು ಬರ್ತಾರೆ. ಎಸ್, ಸೊ ನೆಕ್ಸ್ಟ್ ನಮ್ಗೆ ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಲೋಕಸಭೆಯಲ್ಲಿ ಒಂದು ಮಸೂದೆನ ಸೊ ಇಲ್ಲಿ ತಗೊಂಡ್ ಬಂದಿದ್ದಾರೆ. ಯಾವ್ದಂತಂದ್ರೆ ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್. ಓಕೆ, ಸೊ ಹಿಯರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ತಿದ್ದುಪಡಿ ಬಿಲ್ 2024 ಆಗಿದ್ರೆ ಸೊ ಈ ಒಂದು ಕಾಯ್ದೆಯಲ್ಲಿ ಯಾವೆಲ್ಲ ಪ್ರೊವಿಷನ್ಸ್ ಗಳಿವೆ ಓಕೆ ಅಂತ ನೋಡೋಣ.
ಎಸ್. ಸೊ ಈ ಒಂದು ಕಾಯ್ದೆಯಲ್ಲಿರುವ ಒಂದು ಪ್ರಮುಖ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳೇನಂತಂದ್ರೆ, ಸೊ ಯಾಕೆ ಈ ಒಂದು ಮಸೂದೆನೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಹಲವಾರು ರೀತಿಯ ಒಂದು ಅವಘಡಗಳು ಉಂಟಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ರೈಲ್ವೆ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಈ ರೀತಿಯ ಒಂದು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಏನು ಅಸ್ಸಾಂನಲ್ಲಿ ಕೂಡ ಏನಾಗಿತ್ತು ಅಂತಂದ್ರೆ, ಈ ಬ್ರಹ್ಮಪುತ್ರ ರಿವರ್ ಏನಾಗಿತ್ತು ಅಂತಂದ್ರೆ, ಆ ಕಾರಣದಿಂದಾಗಿ ಅಲ್ಲಿ ಹಲವಾರು ರೀತಿಯ ಒಂದು ಸಾವು ನೋವುಗಳಿಗೆ ಕಾರಣವಾಗಿತ್ತು. ಓಕೆ. ಸೊ ಹೀಗಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಅಥವಾ ವಿಪತ್ತು ನಿರ್ವಹಣೆಯಲ್ಲಿ ನಾವು ಇನ್ನು ಯಾವೆಲ್ಲ ಒಂದು ಹೊಸ ಕ್ರಮಗಳನ್ನ, ಓಕೆ, ಅಥವಾ ಅವುಗಳನ್ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಬೇಕನ್ನುವಂತ ನಿಟ್ಟಿನಲ್ಲಿ ಸೊ ಮತ್ತೆ ಏನ್ ಮಾಡಿದ್ದಾರೆ ಇಲ್ಲಿ, ಈ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಕಾಯ್ದೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ತಿದ್ದುಪಡಿಯನ್ನ ಮಾಡಿದ್ದಾರೆ. ಓಕೆ. ಹಾಗಿದ್ರೆ ಏನಿದೆ ಈ ಒಂದು ಕಾಯ್ದೆಯಲ್ಲಿರುವ ಒಂದು ಪ್ರೊವಿಷನ್ಸ್ ಗಳಂತಂದ್ರೆ ಇಲ್ಲಿ, ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ದ ಬಿಲ್ ಸೀಕ್ಸ್ ಟು ಕ್ರಿಯೇಟ್ ಡಿಸಾಸ್ಟರ್ ಡೇಟಾಬೇಸ್ ಅಟ್ ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್. ಸೊ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಡಿಸಾಸ್ಟರ್ ಡೇಟಾಬೇಸ್ ಅವನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ. ಎಸ್. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ, ಮೇಕ್ಸ್ ಮೇಕ್ಸ್ ಪ್ರೊವಿಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಅರ್ಬನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಓಕೆ. ಸೊ ಇಲ್ಲಿ ಅರ್ಬನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಎಲ್ಲಿ ಅಂತಂದ್ರೆ ಸ್ಟೇಟ್ ಕ್ಯಾಪಿಟಲ್ಗಳಲ್ಲಿ, ಅಂದ್ರೆ ರಾಜ್ಯದ ಏನು ರಾಜಧಾನಿಗಳಲ್ಲಿ, ಹಾಗೆ ಲಾರ್ಜ್ ಸಿಟೀಸ್ ಹ್ಯಾವಿಂಗ್ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಯಾವ ಒಂದು ಏನು ಇದನ್ನ ಕೇವಲ ರಾಜಧಾನಿ ಕೇಂದ್ರಗಳಲ್ಲಿ, ಹಾಗೆ ಮತ್ತೆ ಯಾವ ಒಂದು ಏರಿಯಾಗಳು ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಹೊಂದಿರುತ್ತಲ್ವಾ, ಆ ಒಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಬನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನ ಸ್ಥಾಪನೆ ಮಾಡುವಂತಹ ಒಂದು ಪ್ರೊವಿಷನ್ ಸೊ ಈ ಒಂದು ಕಾಯ್ದೆಯಲ್ಲಿದೆ. ಹಾಗೆ ಸೊ ಇಲ್ಲಿ ಏನ್ ಎಕ್ಸ್ಕ್ಲೂಡ್ ಮಾಡ್ತಾರೆ ಅಂತಂದ್ರೆ, ಎಕ್ಸೆಪ್ಟ್ ದಿ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಅಂಡ್ ಚಂಡೀಗಢ. ಸೊ ಈ ಒಂದು ಪ್ರದೇಶಗಳನ್ನ ಹೊರತುಪಡಿಸಿ, ಓಕೆ, ಆಲ್ ಏನು ಸ್ಟೇಟ್ ಕ್ಯಾಪಿಟಲ್ ಹಾಗೆ ಸಿಟೀಸ್ ಹ್ಯಾವಿಂಗ್ ಮುನ್ಸಿಪಲ್ ಕಾರ್ಪೊರೇಷನ್, ಸೊ ಇವುಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಅಥಾರಿಟಿಯನ್ನ ಸೊ ಬಿಲ್ಡ್ ಮಾಡ್ತಾರೆ. ಹಾಗೆ ದ ಬಿಲ್ ಎಂಪವರ್ಸ್, ಸೊ ಈ ಒಂದು ಮಸೂದೆ ಅಥವಾ ಈ ಒಂದು ಬಿಲ್ ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ NDMA ಬರುತ್ತಲ್ವಾ, ಸೊ ಇದು ಒಂದು ಪವರ್ ಅನ್ನ ಕೊಡತ್ತೆ ಏನಂತಂದ್ರೆ ಇಲ್ಲಿ, ಅಂಡ್ ದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಹಾಗೆ ಸೊ SDMA ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸೊ ಇವ್ರಿಗೆ ಏನ್ ಪವರ್ ಅನ್ನ ಕೊಡತ್ತೆ ಅಂತಂದ್ರೆ ಇಲ್ಲಿ, ಟು ಪ್ರಿಪೇರ್ ದ ಡಿಸಾಸ್ಟರ್ ಪ್ಲಾನ್, ಅಂದ್ರೆ ಡಿಸಾಸ್ಟರ್ಗೆ ಸಂಬಂಧಿಸಿದಂತ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಿಕ್ಕೆ ಅಥವಾ ಏನು ಯೋಜನೆಗಳನ್ನ ರೂಪಿಸಿಕೊಳ್ಳಲಿಕ್ಕೆ. ಸೊ ಇಲ್ಲಿ NDMA ಅಂತ ಬಂದಾಗ ಸೊ ರಾಷ್ಟ್ರ ಮಟ್ಟದಲ್ಲಿ, ಹಾಗೆ SDMA ಅಂತ ಬಂದಾಗ ಸ್ಟೇಟ್ ಲೆವೆಲ್ ನಲ್ಲಿ ಯಾವ ರೀತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಏನು ಪ್ಲಾನಿಂಗ್ ಅನ್ನ ಅಥವಾ ಯೋಜನೆಗಳನ್ನ ಮಾಡುವಂತಹ ಒಂದು ಅಧಿಕಾರವನ್ನ ಸೊ ಈ ಒಂದು ಮಸೂದೆಯಲ್ಲಿ ಇವರಿಗೆ ನೀಡಲಾಗತ್ತೆ. ಸೊ ಇಲ್ಲಿ ಇನ್ಸ್ಟೀಡ್ ಆಫ್, ಸೊ ಮೊದಲು ಸೊ ಈ ರೀತಿಯ ಒಂದು ಪ್ಲಾನಿಂಗ್ ಅನ್ನ ಯಾರು ಮಾಡ್ತಾ ಇದ್ರು ಅಂತಂದ್ರೆ, ಸೊ ಬೈ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರ್ತಿತ್ತು. ಓಕೆ. ಸೊ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅನ್ನುವಂಥದ್ದು ಸೊ ಇದು ನ್ಯಾಷನಲ್ ಲೆವೆಲ್ ಏನ್ ಮಾಡತ್ತೆ ಅಂತಂದ್ರೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇತ್ತು. ಓಕೆ. ಸೊ ಅದರ ಬದಲಾಗಿ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ NDMAಗೆ ಸೊ ಈ ಒಂದು ಪ್ಲಾನಿಂಗ್ ಪವರ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಬರ್ತಾ ಇತ್ತು. ಈ ಹಿಂದೆ ಇದೇನ್ ಮಾಡ್ತಾ ಇತ್ತು ಅಂತಂದ್ರೆ ಸೊ ಈ ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇತ್ತು. ಸೊ ಇವಾಗ ಆ ಒಂದು ಅಧಿಕಾರವನ್ನ ಇಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ನೀಡಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್, GM crops might not be perfect, but what matters is that they are useful. ಅಂದ್ರೆ ಸೊ ಈ GM ಕ್ರಾಪ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಏನ್ ಬರುತ್ತಲ್ವಾ, ಸೊ ಇವು ಅಷ್ಟೊಂದು ಪರ್ಫೆಕ್ಟ್ ಆಗಿರೋದಿಲ್ಲ, ಆದ್ರೂ ಕೂಡ ಇವು ಏನಾಗಿದೆ ಅಂತಂದ್ರೆ ತುಂಬಾ ಏನಾಗಿದೆ ಅಂತಂದ್ರೆ ಉಪಯುಕ್ತವಾಗಿವೆ ಅಂತ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ? ಸೊ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳಿಗೆ ಸೊ ಯಾವೆಲ್ಲ ಭಾರತದಲ್ಲಿ ಯಾವೆಲ್ಲ ಒಂದು ಕ್ರಾಪ್ಸ್ ಗಳಿಗೆ ಇವಾಗ ಸೊ ಮಾನ್ಯತೆ ಸಿಕ್ಕಿದೆ ಅಂತ ನೋಡೋಣ. ಓಕೆ. ಸೊ ಈ ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸ್ ಕುರಿತು ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜಸ್ ಗಳು ಏನ್ ಮಾಡಿದಾರೆ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಒಪಿನಿಯನ್ ನ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಇಬ್ರು ಏನ್ ಮಾಡಿದಾರೆ ಅಂತಂದ್ರೆ ಒಂದ್ರ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಬಗ್ಗೆ ಸೊ ಪರವಾದ ವಾದವನ್ನ ಹೇಳಿದ್ರೆ, ಸೊ ಇಲ್ಲಿ ಇನ್ನೊಬ್ರು ಏನ್ ಮಾಡಿದಾರೆ ಅದಕ್ಕೆ ವಿರೋಧವಾದವಂತ ವಾದವನ್ನ ಮಾಡಿದ್ದಾರೆ. ಏನಂತಂದ್ರೆ ಇಲ್ಲಿ ಸ್ಪ್ಲಿಟ್ ವರ್ಡಿಕ್ ಆನ್ ದ ಕ್ವಶನ್ ಆಫ್ ಅಲೋವಿಂಗ್. ಸೊ ಯಾವ್ದ್ರ ಕುರಿತು ಅಂತಂದ್ರೆ ಇಲ್ಲಿ ಅಲೋವಿಂಗ್ ಜೆನೆಟಿಕಲಿ ಮಾಡಿಫೈಡ್ ಅವ್ರ GM ಮಸ್ಟರ್ಡ್ ಏನ್ ಸಾಸಿವೆ ಬರುತ್ತಲ್ವಾ, ಸೊ ಆ ಸಾಸಿವೆಯ ಒಂದು ಜೆನೆಟಿಕಲಿ ಮಾಡಿಫೈಡ್ ತಳಿ. ಓಕೆ, ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಫಾರ್ಮ್ ಫೀಲ್ಡ್. ಸೊ ಇದನ್ನ GM ಮಸ್ಟರ್ಡ್ ಕ್ರಾಪ್ ಏನ್ ಬರುತ್ತಲ್ವಾ ಅದನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತ ಒಂದು ಜಡ್ಜ್ಮೆಂಟ್ ಅಥವಾ ಏನೋ ಪ್ರಕರಣ ಬಂದಾಗ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅದಕ್ಕೆ ಬೇರೆ ಬೇರೆವಾದಂತ ಒಂದು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಆಸ್ ಆಫ್ ಟುಡೇ, ಸೊ ಇಲ್ಲಿಯವರೆಗೆ ಏನ್ ಮಾಡಿದ್ದಾರೆ, ಕೇವಲ ಭಾರತದಲ್ಲಿ ಇದು ಇಂಪಾರ್ಟೆಂಟ್, ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇಲ್ಲಿಯವರೆಗೆ ಓನ್ಲಿ GM ಸೀಡ್ ಪರ್ಮಿಜಿಬಲ್ ಇನ್ ದ ಇಂಡಿಯಾ ಇಸ್ ಕಾಟನ್. ಸೊ ಕೇವಲ ಕಾಟನ್ ನ GM ಕ್ರಾಪ್ ಗೆ ಮಾತ್ರ ಭಾರತದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವಕಾಶವನ್ನ ನೀಡಿದ್ದಾರೆ. ಸೊ ಇಲ್ಲಿ GM ಮಸ್ಟರ್ಡ್ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಇವಾಗ ಪ್ರಾಕ್ಟಿಕಲ್ ಹಂತದಲ್ಲಿ ಅದು ಕೂಡ ಏನ್ ಮಾಡಿದೆ ಅಂತಂದ್ರೆ ಸೊ ಎಲ್ಲ ಒಂದು ಕಂಡೀಷನ್ ಅನ್ನ ಸೊ ಸ್ಯಾಟಿಸ್ಫೈ ಮಾಡಿದೆ. ಓಕೆ, ಸೊ ಇವಾಗ ಅದೇನಾಗಿದೆ ಅಂದ್ರೆ ಈ ಕೋರ್ಟ್ ತೀರ್ಪಿನಲ್ಲಿ ಇರೋದ್ರಿಂದ ಸೊ ಇವಾಗ ಇದು ಸುದ್ದಿಯಲ್ಲಿದೆ. ದ ಗೇನ್ ಇನ್ ಕಾಟನ್ yield had prompted agriculture institution, private and public, to develop GM seeds in ಫುಡ್ ಕ್ರಾಪ್ಸ್ ಸಚ್ ಆಸ್. ಸೊ ಈ ರೀತಿಯ ಒಂದು ಏನಾಗುತ್ತೆ ಅಂತಂದ್ರೆ GM ಕ್ರಾಪ್ಸ್ ಅಂತ ಬಂದಾಗ, ಸೊ ಈ GM ಕ್ರಾಪ್ಸ್ ಗಳು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ತಂದ್ಕೊಡತ್ತೆ, yield ಅನ್ನ ತಂದ್ಕೊಡತ್ತೆ. ಸೊ ಹೀಗಾಗಿ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಲಾಭ ಆಗತ್ತೆ. ಸೊ ಈ ರೀತಿಯ ಒಂದು ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸ್ ಗಳಿಂದ ಲಾಭ ಆಗ್ತಾ ಇರೋದ್ರಿಂದ ಕೇವಲ ಇವಾಗ ಅದನ್ನ ಕಾಟನ್ ಗೆ ಮಾತ್ರ ಸೀಮಿತ ಆಗಿದೆ. ಸೊ ಇಲ್ಲಿ ಬೇರೆ ಬೇರೆ ಬೆಳೆಗಳಿಗೂ ಕೂಡ ಸೊ ಈ GM ಕ್ರಾಪ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ, ಸೊ ಯಾವುದಕ್ಕೆ ಅಂತಂದ್ರೆ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಟೊಮ್ಯಾಟೊ, ಬ್ರಿಂಜಾಲ್, ಹಾಗೆ ಸೊ ಮೇಲೆ ಹೇಳಿದ ಹಾಗೆ ಮಸ್ಟರ್ಡ್ ಗಳಿಗೂ ಕೂಡ ಸೊ ಈ GM ಕ್ರಾಪ್ಸ್ ಗಳನ್ನ ಸೊ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸರ್ಕಾರ ಆಗಿರ್ಬೋದು, ಪ್ರೈವೇಟ್ ಕಂಪನಿಗಳು ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅವರಿಗೆ ಏನಾಗುತ್ತೆ ಇಲ್ಲಿ ಸೊ ಈ ರೀತಿಯ ಕ್ರಾಪ್ಸ್ ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಅವು ಕೂಡ ಇವಾಗ ಹಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಓಕೆ, ದೀಸ್ ಇಶ್ಯೂ ಅಂಡರ್ಪಿನ್ ದ ಸ್ಟೋರಿ. ಸೊ ಇಲ್ಲಿ ಈ ಮಸ್ಟರ್ಡ್ ನ ಒಂದು GM ಕ್ರಾಪ್ಸ್ ಏನಂತಂದ್ರೆ ಅದರ ಹೆಸರು DMH11. ಓಕೆ, ಸೊ ಈ ಒಂದು ನೇಮಿಂಗ್ ಅನ್ನ ಕೊಟ್ಟು ಇದು ಯಾವ್ದಕ್ಕೆ ರಿಲೇಟೆಡ್ ಆಗಿದೆ ಅಂತ ನಮಗೆ ಪ್ರಿಂಟ್ ನಲ್ಲಿ ಕೂಡ ಕೇಳಬಹುದು. ಓಕೆ, ಸೊ ಇದು ಏನಂತಂದ್ರೆ ಮಸ್ಟರ್ಡ್ ಒಂದು ತಳಿ ಇದು ಅಥವಾ ಸಾಸಿವೆ ಮಸ್ಟರ್ಡ್ ಅಥವಾ ಧಾರಾ ಮಸ್ಟರ್ಡ್ ಹೈಬ್ರಿಡ್ 11 ಅಂತ. ಸೊ ನಿಮಗೆ ಫುಲ್ ಫಾರ್ಮ್ ಇದನ್ನ ಕೊಟ್ಟಿದ್ರೆ ಸೊ ನೇರವಾಗಿ ನಿಮ್ಗೆ ಇದು ಮಸ್ಟರ್ಡ್ ಅಂತ ಗೊತ್ತಾಗತ್ತೆ. ಸೊ ಇನ್ ಕೇಸ್ ಶಾರ್ಟ್ ಫಾರ್ಮ್ ಅಲ್ಲಿ DMH11 ಅಂತ ಕೊಟ್ಟಿರೋದು ಮಸ್ಟರ್ಡ್ GM ಕ್ರಾಪ್ಸ್ ಅಂತ ತಿಳ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಈ ಒಂದು ಕ್ರಾಪ್ ಅನ್ನ ಅಥವಾ ಈ GM ಕ್ರಾಪ್ ಅನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಡೆಲ್ಲಿ ಯೂನಿವರ್ಸಿಟಿಯ ಒಂದು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವರು ಸೊ ಈ ಒಂದು ಕ್ರಾಪ್ ಅನ್ನ ಅಥವಾ ಈ ಒಂದು ಸೀಡ್ ಅನ್ನ ಡೆವಲಪ್ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಂದ್ರೆ ದ ಜೀನ್ಸ್ ಯೂಸ್ಡ್ ಇನ್ ದ ಪ್ಲಾಂಟ್ ಮೇಕ್ ದ ಕ್ರಾಪ್ ಸೂಟೇಬಲ್ ಅಂಡ್ lucrative to private seed companies for making newer hybrid variety. ಸೊ ಈ ರೀತಿಯ ಒಂದು GM ಕ್ರಾಪ್ಸ್ ಗಳು ಏನಿರುತ್ತಲ್ಲ ತುಂಬಾ ಲಾಭದಾಯಕವಾಗಿರುತ್ತೆ. ಓಕೆ, ಸೊ ಉತ್ತಮವಾದಂತ ಇಳುವರಿಯನ್ನ ತಂದ್ಕೊಡತ್ತೆ. ಸೊ ಫಾರ್ ಕ್ರಾಪ್ಸ್ ಟು ಬಿ ಅಪ್ರೂವ್ಡ್, ಸೊ ಈ ರೀತಿಯ ಒಂದು GM ಕ್ರಾಪ್ಸ್ ಗಳಿಗೆ ಅಪ್ರೂವ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಸೊ ಕೆಲವೊಂದಿಷ್ಟು ಕಂಡೀಷನ್ಸ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಏನ್ ಕಂಡೀಷನ್ ಅಂತಂದ್ರೆ they must be sown over 3 season. ಓಕೆ, ಸೊ ಇಲ್ಲಿ ಭಾರತದ ಒಂದು ಏನು ಹವಾಮಾನಕ್ಕೆ ಹೊಂದಿಕೊಳ್ಳುವಂತ ಸೊ ಇಲ್ಲಿ ಸರ್ವ ಋತು. ಓಕೆ, ಸೊ 3 ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಆ ಒಂದು ಬೆಳೆಯನ್ನ ಸೊ ಬೆಳಿಬೇಕು. ಓಕೆ, ಹಾಗೆ ಸೊ ಇನ್ ಡಿಫ್ರೆಂಟ್ ಅಗ್ರೋ ಕ್ಲೈಮೆಟಿಕ್ ಝೋನ್, ಸೊ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೃಷಿಯ ಒಂದು ಪ್ರದೇಶಗಳೇನ್ ಕಾಣ ಬರುತ್ತಲ್ವಾ ಅಲ್ಲಿಯೂ ಕೂಡ ಏನ್ ಮಾಡ್ಬೇಕು ಇದನ್ನ ಸೊ ಇಲ್ಲಿ ಬೆಳಿಬೇಕು. ಹಾಗೆ prove themselves to be consistent better than their existing comparator. ಸೊ ಅಂದ್ರೆ ಸೊ ಈ ರೀತಿ ಬೆಳೆಗಳನ್ನ ಬೆಳೆದಾಗ ಬೇರೆ ಬೇರೆ ಪ್ರದೇಶಗಳಲ್ಲಿ 3 ಕಾಲಗಳಲ್ಲಿ ಅವುಗಳನ್ನ ಬೆಳೆದಾಗ ಸೊ ಅದೇನು ಮಾಡ್ಬೇಕಂತಂದ್ರೆ ಸೊ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಏನು ಮಸ್ಟರ್ಡ್ ವೆರೈಟಿ ಇರುತ್ತಲ್ವಾ ಸೊ ಅದಕ್ಕಿಂತ ಭಿನ್ನವಾಗಿ ರಿಸಲ್ಟ್ ಅನ್ನ ಕೊಡ್ಬೇಕು. ಸೊ ಅಂದ್ರೆ ಮಾತ್ರ ಏನ್ ಮಾಡ್ಲಾಗತ್ತೆ ಆ ಒಂದು ಬೆಳೆಗೆ ಇಲ್ಲಿ
ಸೊ ಇಲ್ಲಿ ಅಪ್ರೂವ್ ಅನ್ನ ಮಾಡ್ಲಾಗತ್ತೆ. ಎಸ್. ಸೊ ಈ ರೀತಿಯ ಒಂದು ಏನು ಎಲ್ಲ ಟ್ರಯಲ್ಸ್‌ಗಳನ್ನ ಮಾಡಿದ್ದಾರೆ. ಏನಂತಂದ್ರೆ, ಸೊ ಅದನ್ನ ಎಲ್ಲಿ ಯಾರು ಕಂಡಕ್ಟ್ ಮಾಡ್ತಾರಂತಂದ್ರೆ, ಟ್ರಯಲ್ಸ್ ಕಂಡಕ್ಟೆಡ್ ಓವರ್ 3 ಇಯರ್ಸ್ ಬೈ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬರುತ್ತೆ. ಅಂದ್ರೆ ICAR ಅಂತ ಹೇಳಿ. ಸೊ ಇವ್ರೇನ್ ಮಾಡ್ತಾರಂತಂದ್ರೆ, ಆ ಒಂದು ಬೆಳೆಯನ್ನ ಸತತ 3 ವರ್ಷಗಳ ಕಾಲ, ಓಕೆ. ಸೊ 3 ವರ್ಷಗಳ ಕಾಲ ಏನ್ ಮಾಡ್ತಾರಂತಂದ್ರೆ ಇಲ್ಲಿ, ಸೊ ಅವುಗಳನ್ನ 3 ಏನಂತಂದ್ರೆ 3 ಸೀಸನ್‌ಗಳಲ್ಲಿ ಏನ್ ಮಾಡ್ತಾರೆ ಅದನ್ನ ಬೆಳಿತಾರೆ. ಅಂದ್ರೆ ಎಲ್ಲ ಒಂದು ಅಗ್ರಿಕಲ್ಚರ್ ಝೋನ್‌ಗಳಲ್ಲಿ. ಓಕೆ. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಇದು ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದಕ್ಕೇನ್ ಮಾಡ್ತಾರೆ, ಸೊ ಇಲ್ಲಿ ಅದಕ್ಕೆ ಅಪ್ರೂವ್ ಅನ್ನ ಕೊಡ್ತಾರೆ. ಎಸ್. ಸೊ ಇಲ್ಲಿ ಸೊ ಈ ಒಂದು ICAR ಏನ್ ಮಾಡಿದೆ ಅಂತಂದ್ರೆ, ಸಜೆಸ್ಟ್ ದಾಟ್ DMH11 ಪಾಸ್ಡ್ ದಿ ಮೆರಿಟ್ಸ್. ಸೊ ಮೇಲೆ ಹೇಳಿದ ಹಾಗೆ, ಸೊ ಈ ಎಲ್ಲಾ ಕಂಡೀಷನ್ ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಒಂದು ಕ್ರಾಸ್ ಸ್ಯಾಟಿಸ್ಫೈ ಮಾಡಿದೆ. ಹಾಗಿದ್ರು ಕೂಡ, ಸೊ ಈ GM ಕ್ರಾಪ್ಸ್‌ಗಳಿಗೆ ಅಂದ್ರೆ ಇವಾಗ DMH11 ಇದೆ ಅಲ್ವಾ? ಸೊ ಅದಕ್ಕೆ ಕೆಲವೊಂದಿಷ್ಟು ವಿರೋಧವನ್ನ ಮಾಡ್ತಾ ಇದ್ದಾರೆ. ಓಕೆ. ಯಾಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ, ಎಸ್, DMH11 ಇಸ್ ದ ಹರ್ಬಿಸೈಡ್ ಟಾಲರೆಂಟ್. ಹರ್ಬಿಸೈಡ್ ಅಂತಂದ್ರೆ ಅದು ಸಸ್ಯ ಒಂದು ಸಹಿಷ್ಣುತೆ. ಓಕೆ. ಸಸ್ಯನಾಶಕ ಒಂದು ಟಾಲರೆಂಟ್ ಆಗಿರೋದ್ರಿಂದ, ಕ್ರಾಪ್ ಆಗಿರೋದ್ರಿಂದ ಅದೇನಾಗತ್ತೆ ಅಂತಂದ್ರೆ ಇಲ್ಲಿ ರೈತರಿಗೆ, ಸೊ ಈ ಒಂದು ಸಸ್ಯಗಳನ್ನ ನಾಶ ಮಾಡ್ಲಿಕ್ಕೆ ಇವರು ಹೆಚ್ಚಿನ ಒಂದು ಪವರ್ ಇರುವಂತ ಒಂದು ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ಅಂದ್ರೆ ಸೊ ಇದು ಇಂಡೈರೆಕ್ಟ್ ಆಗಿ ಏನಾಗತ್ತೆ ಅಂತಂದ್ರೆ, ಸೊ ರೈತರನ್ನ ಕೃಷಿಯಲ್ಲಿ ರಾಸಾಯನಿಕಗಳನ್ನ ಬಳಕೆಗೆ ಉತ್ತೇಜನವನ್ನ ನೀಡುತ್ತೆ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇದಕ್ಕೆ ಅಪೋಜನ ಮಾಡ್ತಾ ಇದ್ದಾರೆ. ಸೊ ಹಾಗೆ, ಸೊ ಈ ರೀತಿಯ ಒಂದು GM ಕ್ರಾಪ್ಸ್ ಅನ್ನ ಅಥವಾ ಅವುಗಳನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅದರ ಕುರಿತಾದ ಒಂದು ಡೇಟಾದಲ್ಲಿ ಯಾವುದೇ ರೀತಿಯ ಒಂದು ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆಂಟ್ ಇರೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್, ಪ್ರೊಪೆಲಿಂಗ್ ದ UK ಅಂಡ್ ಇಂಡಿಯಾ ಸ್ಟೋರಿ ಅಂತ ಇದೆ. ಸೊ ಇದು ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಬರುತ್ತೆ, ಅಂತಾರಾಷ್ಟ್ರೀಯ ಸಂಬಂಧಿಗಳು. ಸೊ ಇಲ್ಲಿ ನಮ್ಗೆ ಇಂಡಿಯಾ UK ರಿಲೇಷನ್ ಬಗ್ಗೆ ನೋಡೋಣ. ಇಂಡಿಯಾ UK. ಎಸ್. UK ಮತ್ತು ಭಾರತ ಅಂತ ಬಂದ್ರೆ ಎರಡು ಕೂಡ ಏನಿದೆ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಇದೆ, ಅಂದ್ರೆ ಪ್ರಜಾಪ್ರಭುತ್ವ ದೇಶಗಳಾಗಿವೆ. ಓಕೆ. ಸೊ ಇಲ್ಲಿ ನರೇಂದ್ರ ಮೋದಿ ಬಿಕೇಮ್ ದ ಸೆಕೆಂಡ್ ಲೀಡರ್ ಇನ್ ಇಂಡಿಯನ್ ಹಿಸ್ಟ್ರಿ ಟು ವಿನ್ ಅ ಥರ್ಡ್ ಕನ್ಸಿಕ್ಯೂಟಿವ್ ಟರ್ಮ್. ಸೊ ಸತತ 3 ಬಾರಿಗೆ ಆಯ್ಕೆಯಾದ 2ನೇ ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಿದ್ರೆ ಮೊದಲನೇ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ. ಸೊ ಇದನ್ನು ಕೂಡ ನಾವು ಈ ಹಿಂದೆ ಡಿಸ್ಕಸ್ ಅನ್ನ ಮಾಡಿದೀವಿ. 18th ಒಂದು ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ನಂತರ ಏನ್ ಮಾಡಿದೀವಿ ಅಂತಂದ್ರೆ, ಸೊ ಇದರ ಕುರಿತಾಗಿ ನಾವು ಡೀಟೇಲ್ ಆಗಿ ಕೂಡ ಡಿಸ್ಕಸ್ ಅನ್ನ ಮಾಡಿದೀವಿ. ಯಾರಾಗಿರ್ತಾರೆ ಫಸ್ಟ್ ಯಾರು, ಓಕೆ, ಸತತ 3 ಬಾರಿ ಸೊ ಯಾರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ. ಎಸ್. ಸೊ ಇಲ್ಲಿ ನೋಡೋಣ ಏನಂತಂದ್ರೆ, ಇನ್ ಜುಲೈ, ಓಕೆ, ಸೊ ಕಳೆದ ಜುಲೈನಲ್ಲಿ ದ ಲೇಬರ್ ಪಾರ್ಟಿ ಅಂಡರ್ ಸರ್ ಕೇರ್ ಸ್ಟಾರ್ಮೇಯರ್ ಅಚೀವ್ ದಿ ಲ್ಯಾಂಡ್ಸ್ಲೈಡ್ ವಿಕ್ಟರಿ ಇನ್ ದ ಯುನೈಟೆಡ್ ಕಿಂಗ್ಡಮ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಕಳೆದ ಒಂದು 2 ತಿಂಗಳಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಭಾರತದಲ್ಲಿ ಕೂಡ, ಸೊ ಭಾರತದಿಂದ ಏನಾಗಿದ್ದಾರೆ ಮೋದಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಲೇಬರ್ ಪಾರ್ಟಿಯಿಂದ, ಸೊ ಇಲ್ಲೂ ಕೂಡ ಏನಾಗಿದ್ದಾರೆ ಅಂತಂದ್ರೆ ಸರ್ ಕೇರ್ ಸ್ಟಾರ್ಮರ್ ಅನ್ನುವಂಥವ್ರು ಕೂಡ ಏನಾಗಿದ್ದಾರೆ ಆಯ್ಕೆಯನ್ನ ಆಗಿದ್ದಾರೆ. ಓಕೆ. ಸೊ ಇವರು ಆಯ್ಕೆ ಆದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿವೆ. ಸೊ ಇವರು ಲೇಬರ್ ಪಾರ್ಟಿಗೆ ಬಿಲಾಂಗ್ ಹೋಗಿದ್ದಾರೆ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಪ್ಲೆಡ್ ಟು ಪರ್ಸ್ಯೂ ಅ ನ್ಯೂ ಸ್ಟ್ರಾಟಜಿ ಪಾರ್ಟ್ನರ್ಶಿಪ್ ವಿತ್ ಇಂಡಿಯಾ. ಸೊ ಭಾರತದೊಟ್ಟಿಗೆ ಸೊ ಒಂದು ನ್ಯೂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, UK ಮತ್ತೆ ಭಾರತದ ಒಂದು ಸಂಬಂಧಗಳ ಕುರಿತು ನಮ್ಗೆ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗತ್ತೆ. ಎಸ್. ಐ ಥಾಟ್ ಆಫ್ ದಿಸ್. ಸೊ ಈ ಒಂದು ಏನು ಸ್ಟ್ರಾಟಜಿ ಪಾರ್ಟ್ನರ್ಶಿಪ್ ಅನ್ನ ಏನು ಹೇಳಿದ ನಂತರ ಏನ್ ಹೇಳಿದ್ದಾರೆ ಅಂತಂದ್ರೆ, ವಿ ಆರ್ ಈಗರ್ ಟು ಸಿ ಸ್ವಿಫ್ಟ್ ಕನ್ಕ್ಲೂಷನ್ ಆಫ್ ದ UK ಇಂಡಿಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಸೊ ಇಲ್ಲಿ ಏನು ಒಪ್ಪಂದವನ್ನ ಮಾಡಿಕೊಳ್ಳಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ ಅಂತ ಸೊ ಈ ಒಂದು ಏನು UK ಒಂದು ಹೆಡ್ ಏನಿದಾರಲ್ವಾ ಅವರು ಹೇಳಿದ್ದಾರೆ. ಹಾಗೆ ಅಂಡ್ ಡೀಪರ್ ಕೋಆಪರೇಷನ್ ಆನ್ ಸೊ ಇಲ್ಲಿ ಸೆಕ್ಯೂರಿಟಿ. ಎಸ್. ಸೊ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ
ಸೊ ಬೇರೆ ಬೇರೆ ದೇಶಗಳೊಂದಿಗೆ. ಓಕೆ. ಸೊ ನಾವು ಯಾವ್ದ್ರಲ್ಲಿ ಕೋಆಪರೇಷನ್ ಹೊಂದಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಯುಕೆ ಅಂತ ಬಂದಾಗ ಸೆಕ್ಯೂರಿಟಿ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಮತ್ತೆ ಎಜುಕೇಶನ್ ಕುರಿತು ನಾವು ಏನ್ ಮಾಡಿದೀವಿ ಅಂತಂದ್ರೆ, ಸೊ ಈ ದೇಶದೊಂದಿಗೆ ಸಹಕಾರವನ್ನ ಹೊಂದಿದೀವಿ. ಸೊ ಕೋಆಪರೇಷನ್. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ದ 2030 ರೋಡ್ ಮ್ಯಾಪ್ ಹ್ಯಾಡ್ ಡೆಲಿವರ್ಡ್. ಸೊ ಇಲ್ಲಿ 2030ರ ವೇಳೆಗೆ ಸೊ ಇಲ್ಲಿ ಯಾವ ರೀತಿ ಭಾರತ ಮತ್ತು ಯುಕೆ ಸಂಬಂಧಗಳು ಇರಬೇಕಂತ ಹೇಳಿ ಒಂದು ರೋಡ್ ಮ್ಯಾಪ್ ಅನ್ನ ಕೂಡ ಸೊ ಇಲ್ಲಿ ತಯಾರು ಮಾಡಿದ್ದಾರೆ. ಸೊ ಬೈಲ್ಯಾಟರಲ್ ಟ್ರೇಡ್ ಟುಡ್. ಸೊ ಇಲ್ಲಿ ಟ್ರೇಡ್ ರಿಲೇಷನ್ ಅಂತ ಬಂದಾಗ ಸೊ ಎರಡು ದೇಶಗಳ ನಡುವೆ ಎಷ್ಟೊಂದು ಮೌಲ್ಯದ ಒಂದು ಟ್ರೇಡ್ ಇದೆ ಅಂತಂದ್ರೆ ಇಲ್ಲಿ 39 ಬಿಲಿಯನ್ ಇದೆ. ಓಕೆ. ಇನ್ 2023 both countries are ಇನ್ವೆಸ್ಟಿಂಗ್ ಸಿಗ್ನಿಫಿಕೆಂಟ್ಲಿ ಇನ್ ಈಚ್ ಅದರ್ಸ್ ಎಕನಾಮಿ. ಅಂದ್ರೆ ಪರಸ್ಪರ ಎರಡೂ ದೇಶಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಹೂಡಿಕೆಯನ್ನ ಮಾಡುತ್ತೆ. ಹಾಗೆ ಎಂಪ್ಲಾಯಿಂಗ್ ಅರೌಂಡ್ 8 lakh ಪೀಪಲ್ ಬಿಟ್ವೀನ್ ಬೋತ್ ಕಂಟ್ರಿ ಕರೆಂಟ್ಲಿ. ಅಂದ್ರೆ ಉಭಯ ದೇಶಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಎಂಪ್ಲಾಯಿಗಳಾಗಿ ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಪರಸ್ಪರ ನೇಮಕವನ್ನ ಮಾಡಿಕೊಳ್ಳುತ್ತೆ. ಓಕೆ. ಹಾಗೆ ದ ಟೂ ಕಂಟ್ರೀಸ್ ಹಾವ್ ಲಾಂಗ್ ಸ್ಟ್ಯಾಂಡಿಂಗ್ ಹೆಲ್ತ್ ಕೇರ್ ಪಾರ್ಟ್ನರ್ಶಿಪ್. ಸೊ ಆರೋಗ್ಯ ಕಾಳಜಿಯ ಕುರಿತು ಏನ್ ಮಾಡಿದೆ ಇಲ್ಲಿ ಪಾಲುದಾರಿಕೆಯನ್ನು ಸೊ ಉಭಯ ದೇಶಗಳು ಕೂಡ ಹೊಂದಿವೆ. ಹಾಗೆ ಸಕ್ಸಸ್ಫುಲಿ ಡೆವಲಪಿಂಗ್ ದ ಲೈಫ್ ಸೇವಿಂಗ್ ಮಲೇರಿಯಾ ವ್ಯಾಕ್ಸಿನ್ ನ ಕೂಡ ಉಭಯ ದೇಶಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ಡೆವಲಪ್ ಅನ್ನ ಮಾಡ್ತಾ ಇವೆ. ಹಾಗಿದ್ರೆ ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಕೀ ಏರಿಯಾಸ್ ಆಫ್ ಅಲೈನ್ಮೆಂಟ್, ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಸೊ ಇಲ್ಲಿ ಭಾರತ ಮತ್ತು ಯುಕೆಗಳ ನಡುವೆ ಮೈತ್ರಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ. ಸೊ ಮೇಲೆ ಹೇಳಿದ ಹಾಗೆ ಸೆಕ್ಯೂರಿಟಿ ಇದೆ, ಟೆಕ್ನಾಲಜಿ ಇದೆ, ಎಜುಕೇಶನ್ ಇದೆ, ಹಾಗೆ ಕ್ಲೈಮೇಟ್ ಚೇಂಜ್ ಕುರಿತು ಏನಿದೆ ಅಂತಂದ್ರೆ ಇಲ್ಲಿ ಸಹಕಾರ ಇದೆ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕ್ಷೇತ್ರಗಳ ನಡುವೆ ಸೊ ಇಲ್ಲಿ ಮೈತ್ರಿ ಇದೆ ಅಂತಂದ್ರೆ ಇಲ್ಲಿ ಕೊಲಾಬ್ರೇಟ್ ಆನ್ ಸೈನ್ಸ್ ಅಂಡ್ ಇನೋವೇಷನ್, ಹಾಗೆ ನ್ಯಾಚುರಲ್ ಪಾರ್ಟ್ನರ್ಸ್ ಇನ್ ದ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ. ಸೊ ಇಲ್ಲಿ ಭದ್ರತೆ ಅಂತ ಬಂದಾಗ ಸೊ ಏನಾಗತ್ತೆ ಅಂತಂದ್ರೆ ಇಲ್ಲಿ ಭಾರತ ಕೂಡ ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಯುಕೆ ಇಂದ ಕೆಲವೊಂದಿಷ್ಟು ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಗಳನ್ನ ಏನ್ ಮಾಡತ್ತೆ ಅಂತಂದ್ರೆ ಇಂಪೋರ್ಟ್ ಅನ್ನ ಮಾಡಿಕೊಳ್ಳುತ್ತೆ. ಓಕೆ. ಸೊ ಈ ಹಿಂದೆ ಏನಾಗಿತ್ತು ಅಂತಂದ್ರೆ ಯುಕೆ ಸೊ ಒಮ್ಮೆ ಪ್ರೊವೈಡೆಡ್ ದ ಮೋಸ್ಟ್ ಆಫ್ ಇಂಡಿಯಾ ಡಿಫೆನ್ಸ್ ಇಕ್ವಿಪ್ಮೆಂಟ್. ಸೊ ಈ ಹಿಂದೆನೂ ಕೂಡ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಅದು ಅತಿ ಹೆಚ್ಚು ಒಂದು ಡಿಫೆನ್ಸ್ ಸಲಕರಣ ಕೂಡ ಭಾರತಕ್ಕೆ ಆಮದನ್ನ ಮಾಡಿತ್ತು. ಸೊ ಇವಾಗ ಟುಡೇ ಇಟ್ ಹ್ಯಾಸ್ 2.5% ಮಾರ್ಕೆಟ್ ಶೇರ್. ಸೊ ಇವಾಗ ಏನು ಡಿಫೆನ್ಸ್ ನಾವು ಇಂಪೋರ್ಟ್ ಅನ್ನ ಮಾಡ್ಕೋತೀವಲ್ಲ ಎಕ್ವಿಪ್ಮೆಂಟ್ಸ್ ಅನ್ನ, ಅವುಗಳ ಒಂದು ಶೇರ್ ನಲ್ಲಿ ಸೊ ಯುಕೆಯ ಪಾಲು ಎಷ್ಟಿದೆ ಅಂತಂದ್ರೆ 2.5% ಇದೆ. ಸೊ ಹಾಗೆ ಯುಕೆದವರು ಏನ್ ಮಾಡಿದ್ದಾರೆ ಅಂತಂದ್ರೆ ದ ಯುಕೆ ಹ್ಯಾಸ್ ಪಾಸಿಟಿವ್ ಸ್ಟೋರಿ ಟು ಟೆಲ್ ಆನ್ ಮೊಬಿಲಿಟಿ. ಅಂದ್ರೆ ವೀಸಾ ಕುರಿತು ಓವರ್ ದ ಲಾಸ್ಟ್ ಇಯರ್ ಅಬೌಟ್ 3,50,000 visa have been issued to the Indian national for work. ಸೊ ಇಲ್ಲಿ ಅರೌಂಡ್ 3,50,000 ಜನರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವೀಸಾವನ್ನ ಯುಕೆದವರು ನೀಡಿದ್ದಾರೆ. ಯಾರಿಗೀಗ ಅಂತಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡುವವರಿಗೆ, ಹಾಗೆ ಎಜುಕೇಶನ್, ಹಾಗೆ ಆಸ್ ಡಿಪೆಂಡೆಂಟ್ಸ್ ಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವೀಸಾವನ್ನ ನೀಡಿದ್ದಾರೆ. ಸೊ ಇದಿಷ್ಟು ಈ ದಿನದ ದಿ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.